ನೋಡಿ ಎಲ್ಲರೂ ಓದಿನ ಮಗನ ಹೌದು ಅದು ಯಾವಾಗ ಅದು ಮಕ್ಕಳಾಗೋದ್ರಿಂದ ಮೊದಲೇ ಓಯ್ ಓಯ್ ಅಂತ ಮಕ್ಕಳಾದ್ಮೇಲೆ ಮಗ ಅಂದರೆ ಮಗನ ತಾಯಿ, ಮಗಳು ಹುಟ್ಟಿದ್ರೆ ಓ ನಮ್ಮ ಮಗಳ ತಾಯಿ ಗೌರವ ಪಡೋದು ಹೆಂಡತಿಗೆ. ಅಲ್ಲ, ನನ್ನನ್ನು ಜೋರು ಮಾಡಿದೆ ಯಾಕೆ? ಅಪ್ಪ ಮಗನ ಸಂಭಾಷಣೆ ಆಗ್ತದೆ, ನೀವಿರುವುದೇ ಚಂದ ಅಂತ ನಾನು ಎಷ್ಟೋ ಸಮಯದ ನಂತರ ಅಪ್ಪ ಮಗ ಸಂಭಾಷಣೆ ಇವತ್ತೇ ಅವಕಾಶ ಸಿಕ್ಕಿದ್ದು ನನಗೆ ಯಾಕೆ ಸುದ್ದಿಲ್ಲ ಯಾವಾಗ. ಅಲ್ಲ, ನಾವೆಷ್ಟು ಸಂಭಾಷಣೆ ಮಾಡಿದಾಗ ನಿನಗೂ ಸಂಭಾಷಣೆ ಮಾಡಲಿಕ್ಕೆ ಅವಕಾಶ ಇದೆ. ಸ್ವಾಮಿ ಅಡುಗೆ ಕೋಣೆಯಲ್ಲಿ ಒಳ್ಳೆ ಪಕ್ಷ ಇದ್ದಾನಂತ ಯೋಚಿಸಿದೆ ನಾನು. ಹೌದು, ಹೊರ ಇತ್ತ ಅಂತ ಹೇಳಿ. ಹೌದು, ತಿರುಗಿ ತಿರುಗಿ ನೋಡ್ತೇನೆ, ಇವನೇ ಬಾಗಿಲು ಭದ್ರ ಮಾಡಿ ಇವನು ನಾನು ಕರೆದು ಸಹಾಯ ಮಾಡಿ. ಹೌದಾ? ಸ್ವಲ್ಪ ಬಿಸಿ ಬಿಸಿ ಮತ್ತೆ ಅಯ್ಯೋ ನಾನು ಆಚೆ ಹೋಗ್ಬೇಕಾ? ಸಮಸ್ಯೆ ಆಗೋದಾದ್ರೆ ಆಚೆ ಹೋಗ್ತೀನಿ. ಅಲ್ಲ, ಸಮಸ್ಯೆ ಆಗದಾಗಿ ಇದ್ರೆ ಸರ್ ನಾನು ಯಾವಾಗಲೇ ಬರಬೇಕು, ಸಮಯಕ್ಕಾಗಿ ಕಾಯ್ತಾ ಇದ್ದೆ. ಸಮಯ ಯಾವಾಗ ಸಿಗ್ತದೆ ಅದಕ್ಕೆ ಸಮಾಧಾನದಲ್ಲಿ ಬಂದ. ನಾನು ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಯಾವಾಗ ಪ್ರವೇಶ ಆಗ್ತಿತ್ತು ಅಂತ. ಹೌದಾ? ಅಲ್ಲ ಸರ್, ಈ ಹೊಸ ಪ್ರಸಂಗ ಬಂದ್ರೆ ಎಷ್ಟೊತ್ತಿಗೆ ಪ್ರವೇಶ ಆಗ್ತದೆ ಅಂತ ಗೊತ್ತಾಗುತ್ತೆ. ನಾವು ಸಿದ್ಧರಾಗಿರ್ಬೇಕಾ ಬೇಡವಾ? ನಾನು ಸಿದ್ಧರಾಗಿದ್ದೆ. ನನ್ನ ಕರ್ತವ್ಯ ನಾನು ಮರಿಬಾರ್ದಲ್ಲ. ನಿತ್ಯ ನೀವು ಬರುವಾಗ ನಿಮ್ಮ ಸೇವೆಯನ್ನು ಮಾಡಬೇಕು, ನನ್ನ ಕರ್ತವ್ಯ. ಅದನ್ನು ಮರೆತಿಲ್ಲ. ಸತಿಗೆ ಪತಿಯೇ ಹೊಸದೆಯ ಬೇರುಂಟಾ? ಪರದೈವ, ಅದಕ್ಕಿಂತ ದೊಡ್ಡ ದೈವ ಗಂಡನ ಸೇವೆಯನ್ನು ಹೆಂಡತಿಯಾದವಳು ಶ್ರದ್ಧೆಯಿಂದ ಮಾಡಿದ್ರೆ ಅವನೇ ಕೊಟ್ಟ ದೈವ. ದೈವ ಅಂದ್ರೆ ಗಂಡನ ಸೇವೆಯಲ್ಲಿ ದೇವರನ್ನು ಕಾಣ್ತಾಳೆ. ನಿಮ್ಮ ಹೆಂಡತಿ ಅಲ್ವಾ? ಅದೇ ನೀನು ಹಾಗೆ ಮಗನ ನಮ್ಮ ಕುಟುಂಬಕ್ಕೆ ಒಂದು ಸಮಸ್ಯೆ ಇರಬೇಕಪ್ಪ. ಅದು ನೀವಿದ್ರಲ್ಲ ಸರಿ ಮಾಡಲಿಕ್ಕೆ. ನನ್ನ ಕರ್ತವ್ಯ. ನೀವು ಮನೆ ಬಿಟ್ಟು ದಿನ ಎಷ್ಟಾಯ್ತು? ಎಷ್ಟಾಯ್ತು? ನೀವು ಮನೆ ಬಿಟ್ಟು ದಿನ ಎಷ್ಟಾಯ್ತು ಅಂತ ಕೇಳಿದ್ರು ನಾನು. ಸ್ವರ ಸ್ವಲ್ಪ ಇಳಿಸಿದನು. ಯಾಕೆ? ಗಂಡನಲ್ಲಿ ಈಗ ಮಾತಾಡಿದವಾಗ ಅವನಿಗೆ ಗೊತ್ತಾ? ನನ್ನ ಹೆಂಡತಿ ಯಾವ್ದಾದ್ರು ಮಾತಾಡಿದಾಗ ಹೆಂಡತಿದ್ದಾಳೆ. ಇನ್ನು ಸಿಟ್ಟಿನ ಮುಂದೆ ಬೇಕು. ರಾಮನಿಗೆ ಭೇದ ಸಾಯ್ಬೇಕು. ಅದು ನಿಜ. ನೋಡಿ, ನಮ್ಮ ಜಾತಿಯವರು ನೀವು ಸರಿಲ್ಲ. ನಿಮಗೆ ನಮಗೆ ಇದು
ಅವರಿಗೆ ಅದು ಇಲ್ಲ. ಈಗ ಮನೆಯ ನೆನಪು ಆಯ್ತಲ್ಲ, ಹೋದ ಕಾರ್ಯ ಮುಗಿಸದೆ ಬರುವುದಕ್ಕಾಗ್ತದೆ. ಇಲ್ಲ ಹೌದು. ಯಾಕೆ ಹೇಳಿದ್ದು ಗೊತ್ತುಂಟಾ? ರೂಢಿಯಲ್ಲ ಒಂದು ಮಾತು. ಹೇಗೆ 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 ಈ ದೀಪವನ್ನು ಉರಿಸಿದಾಗ ರೂಢಿಯ ಮಾತುಗಳು ಗೊತ್ತುಂಟ. ಮತ್ತೆ ನಿಮ್ಮ ಹೆಂಡತಿ ಅಲ್ವಾ? ಎಷ್ಟಾದರೂ ನಿಮ್ಮ ಹೆಂಡತಿ ಅಲ್ಲವೇ? ಎಷ್ಟಾದ್ರೂ ಅಂತ ಹೇಳ್ಬೇಡಿ. ಹಾಗಲ್ಲ. ನಿಮ್ಮ ಎಷ್ಟಕ್ಕೂ ನಿಮ್ಮ ಹೆಂಡತಿ. ಹಾ. ಎಷ್ಟಾದ್ರೂ ಅಂತ ಹೇಳ್ಬೇಡಿ. ಹಾಗೆ ರೂಢಿಯ ಮಾತು ಗೊತ್ತುಂಟಾ? ಎಂತ? ಒಂದು ದೀಪವನ್ನು ಉರಿಸಿದಾಗ ಹಾ. ಇಡೀ ಪ್ರಕಾಶಮಾನವಾಗಿ ಬೆಳಗುತ್ತದೆ. ಹೌದು, ಅದು ದೀಪದ ಶಕ್ತಿಯನ್ನು ಹೊಂದಿಕೊಂಡು ಬೆಳಕು. ಉಪಸರಿಸ್ತಾರೆ. ಸಣ್ಣ ದೀಪ ಆದ್ರೆ ಸ್ವಲ್ಪ ಹೌದು. ಈ ದೀಪ ಇಲ್ಲಿ ಮಾತ್ರ, ಅಲ್ಲಿ ಇಲ್ಲ. ಅಲ್ಲಿಗೆ. ಆದರೆ ದೀಪದ ಅಡಿಭಾಗದ ಕಟ್ಟಡದ ಹೌದು. ನೀವು ಲೋಕ ಕಲ್ಯಾಣ ಅಂತ ಹೋಗ್ತೀರಿ, ಆದ್ರೆ ನಿಮ್ಮ ಮನೆ ಕಲ್ಯಾಣ ಬಗ್ಗೆ ಯೋಚಿಸಿದ್ದೀರಾ? ಅದು ನನಗೆ ಮತ್ತೆ ಯಾರಿಗೆ ಹೇಳಿದ್ದು? ಓ, ದೀಪದ ಅಡಿಭಾಗ ಕತ್ತಲು. ಮತ್ತೆ ಈಗ ಲೋಕಕ್ಕೆಲ್ಲ ಉಪಕಾರ ಮಾಡ್ತೇವೆ. ಉಪಕಾರ ಮಾಡಿ. ಈಗೀಗ ನೀವು ನನ್ನಂತೆ ಆಗ್ತಾ ಇದೀಯಪ್ಪಯ್ಯ. ಹೇಗೆ ಮಗ? ಅಮ್ಮ ಹೇಳಿದ್ದು ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ಹೇಳಿ, ಮತ್ತೆ ನೀವು ಹೇಳಿದ್ದು ನನಗೆ ಅರ್ಥ ಆಗಿಲ್ಲ. ನಿನ್ನ ಅಮ್ಮ ಹೇಳಿದ ಮಾತು ನೇರವಾಗಿ ಹೇಳಿಲ್ಲ ಅವಳು. ಹಾ. ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ ಹಾ, ಹೇಳಿಲ್ಲ. ನಾನೇನು ಮನೆಗೆ ಏನು ಮಾರಿ ಅದೇ ನಾನು. ಜಾಗ ಎತ್ತ ಅಂತ ಮಾಡಿದ್ರು. ಚಿತ್ತ ನಮ್ಮ ತಲೆಗೆ ಅಡರಿಗೆ ಗೊತ್ತುಂಟದು. ಮನೆ ಯೋಚನೆ ಇಲ್ಲ ನಿಮ್ಗೆ. ಯಜ್ಞ ಮಾಡಿದ್ರೆ ಪಿತ್ತ ತಲೆಗೆ. ಮತ್ತೆ ಗೊತ್ತಿಲ್ಲ. ಗಂಡ ಹೆಂಡತಿಯ ಸಮಸ್ಯೆಯನ್ನು ನನ್ನಲ್ಲಿ ಹೇಳ್ಬೇಕು. ಅವನಲ್ಲಿ ಯಾಕೆ ಹೇಳುದು? ಹೋಗೆಲ್ಲ ತಾನೇ ಪಿತ್ತ ಏರುವುದೇ ಉಂಟಲ್ಲ. ಹೌದು ತಾನೆ. ನೀನು ಪಿತ್ತ ಅಂತ ಹೇಳಿದ್ದು ರೋಗ ಅಲ್ಲ, ನನಗೊಂದೊಂದು ಛಾಯಿ ಅಂತ ಹೇಳುವ ದೃಷ್ಟಿಯಲ್ಲಿ ಪಿತ್ತ ಅಂತ ಹೇಳಿ. ಆ ಪಿತ್ತ ಛಾಯೆ ಅಂದ್ರೆ ಮನೆಯ ಗೊಡವೆ ನಿಮಗಿಲ್ಲ, ಹೆಂಡತಿ ಮಕ್ಕಳಿದ್ದರೆ ಯೋಚನೆ ನಿಮಗಿಲ್ಲ, ನೀವಿಡೀ ಊರು ಸಂಚಾರ ಮಾಡ್ತೀರಿ. ಅದನ್ನು ಹೇಳಿ ಅದು ಇನ್ನೂ ಸುಮ್ಮನೆ ಇರೋದಿಲ್ಲ. ನಾನು ಮತ್ತೆ ಏನ್ ಮಾಡ್ತೀನಿ? ನಾನು ಏನು ಮಾಡೋಕೆ ಸಿದ್ಧರಾಗಿ ಬಂದವಳು. ನಾನು ನೀನು ಮಾಡಿದ್ರೆ ಏನು ಮಾಡುವೆ ಅಂತ ಮಾಡೋದಕ್ಕೆ ಸಿದ್ಧರಾಗಿ ಬಂದವಳು. ನಾನು ಏನ್ ಮಾಡ್ತೀನಿ ನೀನು? ಏನ್ ಮಾಡ್ತೀನಿ? ಸುಮ್ಮನೆ ಬಿಡುದಿಲ್ಲ. ಏನ್ ಮಾಡ್ತೀನಿ? ಸುಮ್ಮನೆ ಇರುವುದಿಲ್ಲ. ಏನ್ ಮಾಡ್ತೀನಿ? ನಿಮಗೆ ಎಷ್ಟು ಮಂದಿ ಹೆಂಡತಿಯರು? ನನಗೆ ನೀನು ಎರಡಾಣೆ ಹೆಣ್ಣು. ಅಯ್ಯೋ ಪ್ರಾರಬ್ಧ. ನಾಲ್ಕನೇ ಹೆಂಡತಿ ಅಲ್ಲ, ಮತ್ತೆ ಎರಡನೇ ಹೆಂಡತಿ. ಹೌದಾ? ಇದ್ರೆಲ್ಲ ಮಾತಾಡ್ಬಾರ್ದು. ಅವಳಿಗೆ ಗೊತ್ತುಂಟು. ಅವಳು ಯಾರ್ಯಾರ ಸಮಸ್ಯೆ ನನಗೆ ಯಾಕೆ? ಮನೆ ಸಮಸ್ಯೆ ನೀವು ಕಾಣಬೇಕಿದೆ. ಅದಕ್ಕೆ ನೀವು ಇಪ್ಪುದೇ ಹೊಣೆಗಾರರು, ನಾನು ಹೊಣೆ ಅಲ್ಲ. ನಿಮ್ಮ ಸಮಸ್ಯೆ ನಾನು ಹುಟ್ಟುವಾಗಲಿದ್ದಿದ್ರೆ ಅದಕ್ಕೆ ನಾನೆಂತ ಛಾಯಿ. ಅಲ್ಲ ಸ್ವಾಮಿ, ಇವನು ನಮ್ಮ ಮಗ. ನನಗೆ ಕುಟುಂಬಕ್ಕೆ ದೋಷ ಉಂಟಪ್ಪಯ್ಯ, ಕುಟುಂಬಕ್ಕೆ ದೋಷ ಉಂಟು. ತಂದೆಯಂತೆ ಮಗ ಇರುವುದಿಲ್ಲ, ಮಗನಂತೆ ತಂದೆಯೂ ಇರುವುದಿಲ್ಲ, ತಾಯಿಯಂತೆ ಮಗಳೇ. ಮತ್ತೆ ಹೇಳ್ತಾರಲ್ಲ ಆತ್ಮ ವೈ ಪುತ್ರ ನಾಮ.